ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಬೆಂಗಳೂರಿನ ಹಲಸೂರು ಠಾಣಾ ವ್ಯಾಪ್ತಿಯ ಕುಂಬಾರಪೇಟೆಯಲ್ಲಿ ಇವತ್ತು ಬೆಳಬೆಳಗ್ಗೆ ಆ ಹಾರ್ಡ್ವೇರ್ ಅಂಗಡಿಯ ಮಾಲೀಕನಿಗೆ ಒಂದು ದೊಡ್ಡ ಶಾಕ್ ಆದಿತ್ತು. ಆತನ ಅಂಗಡಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಕಂಪ್ಲೀಟ್ ಆಗಿ ಸುಟ್ಟು ಕರಕಲಾಗಿದೆ. ಇನ್ಫ್ಯಾಕ್ಟ್ ಬೆಂಕಿ ಹೊತ್ತಿ ಉರಿತಾ ಇದೆ. ಅದನ್ನು ನಂದಿಸುವಲ್ಲಿ ಅಥವಾ ಅದನ್ನು ತಹಬದಿಗೆ ತರುವಷ್ಟರಲ್ಲಿ ಆ ಅಂಗಡಿ ಕಂಪ್ಲೀಟಾಗಿ ಸುಟ್ಟು ಕರಕಲಾಗಿರುತ್ತೆ. ಕಾರಣ ಏನು ಅಂತಂದರೆ ಆ ಬೆಂಕಿಯ ಪ್ರಖರತೆ ಅಥವಾ ಅದರ ಇಂಟೆನ್ಸಿಟಿ ನೋಡ್ತಾ ಇದ್ದರೆ ಏನನ್ನು ಉಳಿಸೋ ರೀತಿ ಕಾಣಿಸ್ತಾ ಇಲ್ಲ ಅದು. ಸೊ ಇಂಥ ದೊಡ್ಡ ಬೆಂಕಿ ಅವಘಡ ಇವತ್ತು ಬೆಳಗ್ಗೆ ಬೆಂಗಳೂರಿನ ಕುಂಬಾರಪೇಟೆಯಲ್ಲಿ ಸಂಭವಿಸಿರುವಂಥದ್ದು. ಆಗಲೇ ನಮ್ಮ ಪ್ರತಿನಿಧಿ ಹೇಳ್ತಿದ್ದ ಹಾಗೆ ಆ ಒಂದು ರಸ್ತೆ ಇದೆಯಲ್ಲ, ಅದರಲ್ಲಿ ಒಂದು 2 ವೀಲರ್ ಒಂದು ಕಡೆಯಿಂದ ಹೋದರೆ ಆ ಕಡೆಯಿಂದ ಮತ್ತೊಂದು 2 ವೀಲರ್ ಬರಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಷ್ಟು ಕಿರಿದಾದಂಥ ಇಕ್ಕಟ್ಟಿನ ಪ್ರದೇಶ. ಸೊ ನಿಜವಾಗ್ಲೂ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಇದು ದೊಡ್ಡ ಚಾಲೆಂಜೇ. ಯಾಕೆಂದರೆ ಗಾಡಿಗಳನ್ನ ಎಲ್ಲೋ ಒಂದು 100-200 ಮೀಟರ್ ಹಿಂದೆನೇ ಪಾರ್ಕ್ ಮಾಡಿ ಅಲ್ಲಿಂದ ಪೈಪ್ಲೈನ್ಗಳನ್ನ ಎಳೆದು ನಂತರ ಆ ಬೆಂಕಿಯನ್ನು ನಂದಿಸುವಂಥ ಒಂದು ಚಾಲೆಂಜ್ ಇದೆಯಲ್ಲ, ಒಂದು ರೀತಿ ಟಫ್ ಅಂತಲೇ ಹೇಳ್ಬೋದು, ಕಷ್ಟಕರ. ಸೊ ಈಗ ಅಗ್ನಿಶಾಮಕ ದಳದ ಸಿಬ್ಬಂದಿ ಆ ಸ್ಥಳಕ್ಕೆ ಬಂದಂತಹ ಸಂದರ್ಭದಲ್ಲಿ ಬಹುಶಃ 15ರಿಂದ 20 ನಿಮಿಷದ ಒಳಗಾಗಿ ಈ ಬೆಂಕಿ ಕಂಟ್ರೋಲ್ಗೆ ಸಿಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಸುಮಾರು 25-30 ನಿಮಿಷ ಆಗಿದೆ, ಇನ್ನೂ ಆ ಬೆಂಕಿ ನಂದಿಲ್ಲ. ಅಂದರೆ ಕ್ಷಣಕ್ಕೂ ಅದರ ತೀವ್ರತೆ ಜಾಸ್ತಿ ಆಗ್ತಾ ಇದೆ. ಸೊ ಒಂದು ಬದಿಯಲ್ಲಿ ಮಾತ್ರ ಬೆಂಕಿ ಕಾಣಿಸ್ಕೊಂಡಿತ್ತು, ಈಗ ಮತ್ತೊಂದು ಬದಿಗೆ ಆ ಬೆಂಕಿ ಸ್ಪ್ರೆಡ್ ಆಗಿದೆ, ಹರಡಿದೆ. ಹೀಗಾಗಿ ಕಂಪ್ಲೀಟಾಗಿ ಅದನ್ನು ನಂದಿಸೋಕ್ಕೆ ಅಥವಾ ಅದನ್ನು ತಹಬದಿಗೆ ತರೋದಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಒಂದು ದೊಡ್ಡ ಹರಸಾಹಸವನ್ನೇ ಪಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ, ನೇರ ದೃಶ್ಯಾವಳಿಗಳು. ಬೆಂಗಳೂರಿನ ಹಲಸೂರು ಗೇಟ್ ಠಾಣಾ ವ್ಯಾಪ್ತಿಯ ಕುಂಬಾರಪೇಟೆಯ ಭಾಗದಲ್ಲಿ ಬರುವಂಥ ಹಾರ್ಡ್ವೇರ್ ಅಂಗಡಿಯಲ್ಲಿ ಇವತ್ತು ಬೆಂಕಿ ಹೊತ್ಕೊಂಡಿದೆ ಬೆಳ್ಳಂಬೆಳಗ್ಗೆ. ಸೊ ಆ ಒಂದು ಪ್ರದೇಶದಲ್ಲಿ ಅಕ್ಕಪಕ್ಕ ಕೂಡ ನೀವು ಗಮನಿಸ್ಬೋದು, ಆ ಒಂದು ಬೋರ್ಡ್ಗಳನ್ನ ಪ್ರತಿಯೊಂದು ಕೂಡ ಹಾರ್ಡ್ವೇರ್ ಅಂಗಡಿನೇ ಆಗಿದೆ, ಪ್ರತಿಯೊಂದು ಕೂಡ ಎಲೆಕ್ಟ್ರಾನಿಕ್ ಐಟಮ್ಸನ್ನು ಮಾರುವಂಥ ಅಂಗಡಿನೇ ಆಗಿದೆ. ಸೊ ಹೀಗಾಗಿ ಕ್ಷಣಕ್ಕೂ ಅದರ ಪ್ರಖರತೆ ಅಥವಾ ಅದರ ಇಂಟೆನ್ಸಿಟಿ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಈಗ ಮತ್ತೊಂದು ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ ನೋಡಿ, ಆ ಅಂಗಡಿಯ ಒಳಗೆ ನಿಮಗೆ ಈ ಎಲೆಕ್ಟ್ರಾನಿಕ್ ಐಟಮ್ಸ್ಗಳು ಕಾಣಸಿಗ್ತಾ ಇವೆ. ಅಂದರೆ ಅದರಲ್ಲಿ ಬ್ಯಾಟ್ರಿಗಳಿರೋದ್ರಿಂದ ಪ್ರತಿಯೊಂದು ಐಟಮ್ಗೆ ಆ ಬೆಂಕಿ ವ್ಯಾಪಿಸಿದಂತಹ ಸಂದರ್ಭದಲ್ಲಿ ಆ ಬ್ಯಾಟ್ರಿ ಸ್ಫೋಟಗೊಳ್ಳುತ್ತೆ. ಅದರಿಂದ ಆ ಇಂಟೆನ್ಸಿಟಿ ಇನ್ನೂ ಜಾಸ್ತಿ ಆಗುತ್ತೆ. ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀನಿ. ನಮ್ಮ ಪ್ರತಿನಿಧಿಗಳು ಕೂಡ ತಮ್ಮ ಪ್ರಾಣದ ಹಂಗನ್ನು ತೊರೆದು ಆ ವಿಜುವಲ್ಸನ್ನು ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ. ಆ ದಟ್ಟವಾದಂಥ ಹೊಗೆಯ ಮಧ್ಯದಲ್ಲೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಯಾವ ರೀತಿಯಾಗಿ ಕಷ್ಟಪಟ್ಟು ಅವರು ಬೆಂಕಿಯನ್ನು ನಂದಿಸ್ತಾ ಇದ್ದಾರೆ ಅಂತ ಗಮನಿಸ್ತಾ ಇದ್ದೀರಿ. ಸೊ ಇಂಥ ಸಂದರ್ಭದಲ್ಲಿ ಬೆಂಕಿ ನಂದಿಸೋದಷ್ಟೇ ಚಾಲೆಂಜ್ ಅಲ್ಲ, ಅದರಿಂದ ಬರುವಂಥ ಹೊಗೆ ಇದೆಯಲ್ಲ, ಉಸಿರುಗಟ್ಟಿಸುವಂಥ ಸಾಧ್ಯತೆ ಇರುತ್ತೆ. ಸೊ ಇಷ್ಟೆಲ್ಲ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಬೆಂಕಿಯನ್ನು ತಹಬದಿಗೆ ತರಲೇಬೇಕು ಅನ್ನುವಂಥ ದಿಟ್ಟ ಹೋರಾಟವನ್ನೇ ಮಾಡ್ತಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯ ಜೊತೆಗೆ. ಆ ನೇರ ದೃಶ್ಯಾವಳಿಗಳನ್ನು ನಿಮ್ಮ ನ್ಯೂಸ್ ಫಸ್ಟ್ ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀರಿ. ನಗರ್ತಪೇಟೆ ಭಾಗ ಅಥವಾ ಈ ಹಲಸೂರಿಗೆ ಠಾಣಾ ವ್ಯಾಪ್ತಿಯ ಭಾಗದಲ್ಲಿ ಬರುವಂಥ ಪ್ರದೇಶಗಳು ಒಂದೊಂದು ಏರಿಯಾ ಕೂಡ ಒಂದೊಂದು ಐಟಮ್ಸ್ಗಳಿಗೆ ಪ್ರಖ್ಯಾತಿ. ಈಗ SJ ಪಾರ್ಕ್ ರೋಡ್ ಅಥವಾ ಈ ನಗರ್ತಪೇಟೆ, ಕುಂಬಾರಪೇಟೆ ಈ ಎಲ್ಲ ಭಾಗದಲ್ಲಿ ಅಥವಾ SP ರೋಡ್ ಈ ಎಲ್ಲ ಭಾಗದಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ ಐಟಮ್ಸ್ಗಳದ್ದೇ ಕಾರುಬಾರು. ಸೊ ಅಲ್ಲಿ ಈ ರೀತಿಯಾದಂಥ ಒಂದು ಅವಘಡ ಸಂಭವಿಸ್ಬಿಟ್ರೆ ಕಂಟ್ರೋಲ್ ಮಾಡಲಿಕ್ಕೆ ಕಷ್ಟ. ಕಾರಣ ಏನು ಅಂತಂದರೆ ಎಲೆಕ್ಟ್ರಾನಿಕ್ ಐಟಮ್ಸ್ ಆಗಿರೋದ್ರಿಂದ ಪ್ರತಿಯೊಂದು ಐಟಮ್ಸ್ ಬೆಂಕಿಗೆ ಆಹುತಿಯಾಗಿ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಆ ಬೆಂಕಿ 1:2 ಆಗುತ್ತೆ. ಯಾಕಂದರೆ ಸ್ಫೋಟಕಗಳ ರೀತಿಯಲ್ಲಿ ಅಲ್ಲಿ ಬ್ಯಾಟ್ರಿಗಳು ಬ್ಲಾಸ್ಟ್ ಆಗುವಂಥದ್ದು. ಸೊ ಆಗ ಕಂಟ್ರೋಲ್ ಮಾಡೋದು ಇನ್ನೂ ಕಷ್ಟ. ಸೊ ಒಂದು ಪ್ರದೇಶವನ್ನು ನೀವು ಕಂಟ್ರೋಲ್ ಮಾಡ್ತೀರಿ, ಅದು ವ್ಯಾಪಿಸ್ಕೊಳ್ತಾ ಹೋಗ್ತಾ ಇದ್ದಂತೆ ಮತ್ತೊಂದು ಪ್ರದೇಶವನ್ನು ತಲುಪುತ್ತೆ, ಅಲ್ಲಿರುವಂಥ ಐಟಮ್ಸ್ಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗುತ್ತೆ. ಆ ಬೆಂಕಿ ಇನ್ನಷ್ಟು ಪ್ರಖರತೆಯನ್ನು ಪಡ್ಕೊಳ್ಳುತ್ತೆ, ಇನ್ನಷ್ಟು ಇಂಟೆನ್ಸಿಟಿಯನ್ನು ಪಡ್ಕೊಳ್ಳುತ್ತೆ. ಸೊ ಹೀಗಾಗಿ ಇದನ್ನು ಒಟ್ಟಾರೆಯಾಗಿ ಕಂಟ್ರೋಲ್ಗೆ ತರುವಂಥದ್ದೇ ಒಂದು ದೊಡ್ಡ ಚಾಲೆಂಜ್. ಅಂದರೆ ಮೊದಲನೇದು ಆ ಪ್ರದೇಶ ಅಷ್ಟು ಚಿಕ್ಕ ಪ್ರದೇಶ, ಇಕ್ಕಟ್ಟಿನ ಪ್ರದೇಶ. ಮಗದೊಂದು ಕಡೆ ಅಕ್ಕಪಕ್ಕ ಕೂಡ ಹಾರ್ಡ್ವೇರ್ ಅಂಗಡಿ, ಎಲೆಕ್ಟ್ರಾನಿಕ್ ಐಟಮ್ಸ್ಗಳ ಅಂಗಡಿ ಇರೋದ್ರಿಂದ. ಆ್ಯಂಡ್ ಮೂರನೇದು ಈಗ ನೋಡ್ತಿರುವಂಥ ಇಂಟೆನ್ಸಿಟಿ ಇದೆಯಲ್ಲ, ಈ ಇಂಟೆನ್ಸಿಟಿಯ ಹೊಗೆ ನಿಜವಾಗಲೂ ಮನುಷ್ಯರು ಉಸಿರಾಡೋದಕ್ಕೂ ಕೂಡ ಸಾಧ್ಯವಾಗೋದಿಲ್ಲ. ಅದರ ಒಳಗಡೆ
ಅದನ್ನು ಬೆಂಕಿಯನ್ನು ಆರಿಸೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಇಷ್ಟೆಲ್ಲ ಚಾಲೆಂಜಸ್ಗಳಿದ್ದಾವೆ. ಆಗಿದೆ 7 ಗಂಟೆಗೆ ನಮಗೆ ಇನ್ಫಾರ್ಮೇಶನ್ ನಮ್ಮ ಫ್ರೆಂಡ್ಗೆ ಒಬ್ಬನಿಗೆ ಫೋನ್ ಮಾಡಿದ್ದಾರೆ. ಅವ್ರ ಅಂಗಡಿ ಇದೆ ಕೆಳಗೆ, ಅವ್ರು ಫೋನ್ ಮಾಡಿದ್ದಾರೆ, ಅವರೆಲ್ಲ ಬಂದ್ದಾರೆ. ಬೆಳಗ್ಗೆಲ್ಲ ಸ್ವಲ್ಪ ಸಣ್ಣ ಸ್ಲೋ ಆಗಿದೆ, ಮತ್ತೆಲ್ಲ ಜಾಸ್ತಿ ಆಗಿದೆ. ಡೇ ಬೈ ಡೇ ಅಂಗಡಿ ಬೈ ಅಂಗಡಿ ಎಲ್ಲ ಆಗಿದ್ದಾರೆ, ಜಾಸ್ತಿ ಆಗಿದೆ. ಅವಾಗಲೇ ಅಗ್ನಿಶಾಮಕ ಸಿಬ್ಬಂದಿಗೆ ಫೋನ್ ಮಾಡಿರಲಿಲ್ಲ? ಅಗ್ನಿಶಾಮಕನಿಗೆ ಫೋನ್ ಮಾಡಿದ್ರು, ಬರುವಾಗ 9 ಗಂಟೆ ಆಗಿದೆ. ಓಕೆ, ಬಟ್ ಬೆಳಗ್ಗೆ 7 ಗಂಟೆಯಿಂದ ಸ್ಟಾರ್ಟ್ ಇದೆ. ಓಕೆ, ಏನೇನಾಗಿದೆ ಒಳಗಡೆ? ಯಾರು ಇಲ್ವಾ? ಯಾರಿಗೇನಾದ್ರು ಒಳಗೆ ಯಾರು ಆಗಿಲ್ಲ, ಸಾಮಾನೆಲ್ಲ ಇದು ಆಗಿದೆ, ಬೇರೆ ಏನೂ ಆಗಿಲ್ಲ. ಗೋಡೌನ್ ಅಂಗಡಿ ಕೆಳಗೆ ಗ್ರೌಂಡ್ ಫ್ಲೋರ್ ನಲ್ಲಿ ಅಂಗಡಿ ಇದೆ, ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಎಲ್ಲ ಗೋಡೌನ್ ಇದೆ. ಎಷ್ಟು ಅಂಗಡಿಗಳಿಗೆಲ್ಲ ಇದಾಗಿದೆ? ಚಿಕ್ಕಮ್ಮೆ ಒಂದು 10-12 ಅಂಗಡಿ ಇದಕ್ಕೆ. ಮತ್ತೊಮ್ಮೆ ಡೀಟೇಲ್ಸನ್ನು ಕೊಡಲಿಕ್ಕೆ ನಮ್ಮ ಕರೆಸ್ಪಾಂಡೆಂಟ್ ಸವಿತಾ ಈಗ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸವಿತಾ, ಈಗ ಅಟ್ಲೀಸ್ಟ್ 5 ನಿಮಿಷ ಆಯಿತು ನಿಮ್ಮನ್ನು ಹಿಂದೆ ಲೈವ್ ತಗೊಂಡಂತಹ ಸಂದರ್ಭದಲ್ಲಿ, ಈಗ ಮತ್ತೊಮ್ಮೆ ತಗೊಳ್ತಾ ಇದ್ದೀವಿ. ಈಗೇನಾದರೂ ಪರಿಸ್ಥಿತಿ ಕಂಟ್ರೋಲ್ಗೆ ಬಂದಿದೆಯಾ ಅಂತ 5 ನಿಮಿಷದ ಅವಧಿಯಲ್ಲಿ? ರಾಹುಲ್, ನಾನು ಫಸ್ಟ್ ಫ್ಲೋರಲ್ಲಿ ಇದ್ದೀನಿ, ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಅಂದರೆ ನಗರದ ಪೇಟೆಯಲ್ಲಿ, ಅಂದರೆ ಇಂದು ಹಲಸೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ, ಅಂದರೆ ಬೆಳಗಿನ ಇಲ್ಲಿಯ ಸ್ಥಳೀಯರನ್ನು ಮಾತಾಡಿಸ್ತಾ ಹೋದಾಗ ಬೆಳಗಿನ ಜಾವ 7 ಗಂಟೆಗೆ ಬೆಂಕಿ ತಗಲಿತ್ತು. ಸಣ್ಣದಾದ ಪ್ರಮಾಣ ಇತ್ತು, ಜೊತೆಗೆ ಬೆಂಕಿ 9 ಗಂಟೆ ಹೊತ್ತಿಗೆ ತೀವ್ರವಾಗಿ ಹರಡುತ್ತೆ. ಅಂದರೆ ಅಂಗಡಿ ಓಪನ್ ಮಾಡುವಂತಹ ಟೈಮ್ ಅದು. ಸೊ ಸಣ್ಣದಾಗಿ ಶಾರ್ಟ್ ಸರ್ಕ್ಯೂಟ್ನಿಂದ ಹಾರ್ಡ್ವೇರ್ ಶಾಪ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ ಅಂತ ಶಂಕಿಸಲಾಗ್ತಿದೆ. ಈಗಾಗಲೇ ಸ್ಥಳೀಯರನ್ನು ಮಾತಾಡಿಸಿದಾಗ 10ಕ್ಕೂ ಹೆಚ್ಚು ಅಂಗಡಿಗಳಿಗೆ ಈಗಾಗಲೇ ಡ್ಯಾಮೇಜ್ ಆಗಿದೆ, ಬೆಂಕಿ ತಗಲಿದೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಅಗ್ನಿಶಾಮಕ ಇಲಾಖೆಯ ಸಿಬ್ಬಂದಿಗಳಿಗೆ ಯಾವ ರೀತಿ ಟಾಸ್ಕ್ ಅಂದರೆ, ದೃಶ್ಯದಲ್ಲೇ ನೋಡ್ಬೋದು ದಟ್ಟವಾದ ಹೊಗೆ ಯಾವ ರೀತಿಯಾಗಿದೆ, ಮತ್ತು ಬೆಂಕಿ ಪ್ರಖರತೆ ಹೆಚ್ಚಾಗ್ತಿದೆ. ಅಕ್ಕಪಕ್ಕದಲ್ಲಿ ಹಾರ್ಡ್ವೇರ್ ಶಾಪ್, ಎಲೆಕ್ಟ್ರಿಕ್ ವಸ್ತುಗಳು ಇರೋ ಕಾರಣದಿಂದಾಗಿ ಬೆಂಕಿ ಬೇಗ ತಗಲುತ್ತೆ ಅನ್ನೋ ಆತಂಕ ಕೂಡ ಅಗ್ನಿಶಾಮಕ ಇಲಾಖೆಯ ಸಿಬ್ಬಂದಿಗಳಿಗಿದೆ. ಇನ್ನು ಅಕ್ಕಪಕ್ಕದಲ್ಲಿ ಮನೆ ಕೂಡ ಇದ್ದಾವೆ, ಕೇವಲ ಅಂಗಡಿ ಮುಗ್ಗಟ್ಟುಗಳು ಮಾತ್ರ ಇಲ್ಲ, ಕಮರ್ಷಿಯಲ್ ಆಕ್ಟಿವಿಟೀಸ್ ನಡೆಯುವಂತಹ ಒಂದು ಏರಿಯಾ ಇದು. ನಗರದ ಪೇಟೆ, ಚಿಕ್ಕಪೇಟೆ, ಜೊತೆಗೆ ಇದು ಕುಂಬಾರಪೇಟೆ, ಇಕ್ಕಟ್ಟಾದ ಜಾಗ, ಕಿರಿದಾದ ರಸ್ತೆ, ಅಕ್ಕಪಕ್ಕನೇ ಒಂದು ಅಂಗಡಿ ಮುಗ್ಗಟ್ಟುಗಳು ಇರೋದ್ರಿಂದ ಬೆಂಕಿ ಒಂದೊಮ್ಮೆ ಏನಾದರೂ ಬೆಂಕಿ ಬಿದ್ದರೆ, ಇಂಥದ್ದೊಂದು ಘಟನೆ ಆದಾಗ ಕಂಟ್ರೋಲ್ ತರಲಿಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ದೊಡ್ಡ ಸವಾಲಿನ ಕೆಲಸ ಅಂತ ಹೇಳ್ಬೋದು. ಈಗಾಗಲೇ ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ಇಲಾಖೆಯ ಸಿಬ್ಬಂದಿಗಳು ಜೊತೆಗೆ ಹಲಸೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಪೊಲೀಸರು ಕೂಡ ಬಂದಿದ್ದಾರೆ. ಈಗಾಗಲೇ ಒಂದು ಹಂತಕ್ಕೆ ಆಗಲೇ ನೋಡಿದಾಗೆ ಒಂದು ಹಂತಕ್ಕೆ ಬೆಂಕಿ ಕಂಟ್ರೋಲ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಜೊತೆಗೆ ದಟ್ಟವಾದ ಹೊಗೆ ಏನಿದೆ ಅದು ಕ್ಷಣಕ್ಕೂ ಹೆಚ್ಚಾಗ್ತಿದೆ, ಬೆಂಕಿಯ ಪ್ರಖರತೆ ಕಡಿಮೆ ಆಗಿದೆ. ಇಲ್ಲಿಯ ಸ್ಥಳೀಯರನ್ನ ಮಾತಾಡಿಸಿದಾಗ ಇದು 7 ಗಂಟೆಗೆ ಆಗಿತ್ತು ಅನಿಸುತ್ತೆ, ಬಹುತೇಕ ಅದು 9 ಗಂಟೆ ಹೊತ್ತಿಗೆ ಜಾಸ್ತಿ ಆಗುತ್ತೆ. ಇಕ್ಕಟ್ಟಾದ ರಸ್ತೆ ಇರೋದ್ರಿಂದ ಅಗ್ನಿಶಾಮಕ ಇಲಾಖೆಯವರು ಬೇಗ ಬರಲಿಕ್ಕೆ ಆಗಲಿಲ್ಲ. ಸೊ 9 ಗಂಟೆ ನಂತರ ಬೆಂಕಿಯ ಪ್ರಖರತೆ ಹೆಚ್ಚಾಗಿದೆ. ಜೊತೆಗೆ 10 ಅಂಗಡಿಗಳಿಗೂ ಕೂಡ ಒಂದು ಬೆಂಕಿ ತಗುಲಿದೆ ಅಂತ ಹೇಳಲಾಗ್ತಿದೆ. ಅಕ್ಕಪಕ್ಕದಲ್ಲಿ ಇರುವಂತಹ ಅಂಗಡಿಯವರು ಏನಿದ್ದಾರೆ ತಮ್ಮ ವಸ್ತುಗಳನ್ನು ಸುರಕ್ಷಿತವಾಗಿ ಸೇವ್ ಮಾಡ್ತಾ ಇದ್ದಾರೆ. ಇತ್ತ ಪೊಲೀಸರು ಕೂಡ ಅವರನ್ನ ಬೇರೆಡೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಬೆಂಕಿ ಪ್ರಖರತೆ ಹೆಚ್ಚಾಗ್ಬೋದು, ಜೀವಹಾನಿ ಆಗಬಾರ್ದನ್ನೋ ನಿಟ್ಟಿನಲ್ಲಿ ಇದ್ದವ್ರನ್ನ ಬೇರೆ ಕಡೆ ಕಳಿಸ್ತಾ ಇದ್ದಾರೆ. ರಾಹುಲ್, ಈಗ ಬೇರೆ ಬೇರೆ ಅಂಗಡಿಯ ಮಾಲೀಕರೇನಿದ್ದಾರಲ್ಲ, ಅವರು ಯಾವ ರೀತಿಯಾದಂಥ ಒಂದು ಕಳವಳವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಸವಿತಾ? ಯಾಕಂದರೆ ಆ ಪ್ರದೇಶವನ್ನು ನೋಡ್ತಾ ಇದ್ದೀವಿ, ಒಂದೇ ಬಿಲ್ಡಿಂಗ್ನಲ್ಲಿ ಸುಮಾರು ಅಂಗಡಿಗಳಿದ್ದಾವೆ. ಸೊ ಅಲ್ಲಿ ಅಂಗಡಿಗಳಿಗೆ ಸುರಕ್ಷತೆಯನ್ನು ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ, ಜೊತೆಗೆ ಅಂಗಡಿಯ ಮಾಲೀಕರ ಭೀತಿ ಏನು ಅಂತ? ನಾನು ತುಂಬ ಶಾರ್ಟಾಗಿ ತೋರಿಸ್ಬಿಡ್ತೀನಿ ಯಾವ ರೀತಿ ಇಕ್ಕಟ್ಟಾದ ಏರಿಯಾ ಅಂತ ದೃಶ್ಯದಲ್ಲಿ ನೋಡಬಹುದು. ಈಗಾಗಲೇ ಇಲ್ಲಿ ನೋಡ್ಬೋದು ಅಗ್ನಿಶಾಮಕ ಇಲಾಖೆಯ ಸಿಬ್ಬಂದಿಗಳು ಆಕ್ಸಿಜನ್ ಹಾಕ್ಕೊಂಡು ಒಳಭಾಗದಲ್ಲಿ, ಅಂದರೆ ಅಂಗಡಿಯ ಒಳಭಾಗದಲ್ಲಿ ಬೆಂಕಿಯನ್ನು ನಂದಿಸಲಿಕ್ಕೆ ಹೋಗ್ತಾ ಇದ್ದಾರೆ. ಜೊತೆಗೆ ಮಾಸ್ಕನ್ನು ಕೂಡ ಧರಿಸಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳಿದ್ದರೆ, ಇನ್ನು ಏರಿಯಾ ಯಾವ ರೀತಿ ಇದೆ ಅಂತ ಕೇಳ್ತಿದ್ರಿ. ಏರಿಯಾನ ನೋಡ್ಬೋದು, ಇಕ್ಕಟ್ಟಾಗಿದೆ, ಒಂದಕ್ಕೊಂದು ಹೊಂದಿಕೊಂಡಂತಿದ್ದಾವೆ. ಕೇವಲ ಅಂಗಡಿ ಮುಗ್ಗಟ್ಟುಗಳ ಮಾತ್ರ ಅಲ್ಲ, ಮನೆಗಳು ಕೂಡ ಇದ್ದಾವೆ. ಸ್ಥಳೀಯ ನಿವಾಸಿಗಳಿಗೂ ಕೂಡ ಆತಂಕ ಹೆಚ್ಚಾಗ್ತಿದೆ. ಒಂದು ಕಡೆ ದಟ್ಟವಾದ ಹೊಗೆ, ಉಸಿರಾಟದ ಸಮಸ್ಯೆ, ಮತ್ತೊಂದು ಕಡೆ ಬೆಂಕಿ ಅಕ್ಕಪಕ್ಕದ ಅಂಗಡಿಗಳಿಗೂ ತಗುಲ್ತಾ ಇದೆ. ಇನ್ನು ವ್ಯಾಪಾರಸ್ಥರನ್ನು ನೋಡಿದ್ರೆ ಈ ಭಾಗದಲ್ಲಿ ನೋಡಬಹುದು ಯಾವ ರೀತಿಯಾಗಿ ಆಚೆ ಎತ್ತಿ ಇಟ್ಟಿದ್ದಾರೆ ಅಂತ. ಕೇವಲ ಆರಂಭದ ಹಂತದಲ್ಲಿ ಒಂದು ಅಂಗಡಿಗೆ ಮಾತ್ರ ಬೆಂಕಿ ಬಿದ್ದಿತ್ತು, ಅದಾದ ಬಳಿಕ 10ಕ್ಕೂ ಹೆಚ್ಚು ಅಂಗಡಿಗಳಿಗೆ ಡ್ಯಾಮೇಜ್ ಆಗಿದೆ. ಈ ಭಾಗದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಶಾಪ್ ಇದ್ದಾವೆ ಅಂತ. ಸೊ ಒಂದಕ್ಕೊಂದು ಬೆಂಕಿ ತಗುಲುವಂತಹ ಆತಂಕ ಇದ್ದರೆ, ಇನ್ನು ವ್ಯಾಪಾರಸ್ಥರು ಹಾನಿ ಆಗುತ್ತನ್ನೋ ದೃಷ್ಟಿಯಲ್ಲಿ ತಮ್ಮ ವಸ್ತುಗಳನ್ನು ಸೇವ್ ಮಾಡ್ಲಿಕ್ಕೆ ಹೋಗ್ತಾರೆ. ಆಗ ಪೊಲೀಸರು ಕೂಡ ಅವರನ್ನು ಬೇರೆಡೆ ಶಿಫ್ಟ್ ಮಾಡಿದ್ದಾರೆ. ರಾಹುಲ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.